ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸೌತೆಕಾಯಿಂದ ಒಂದು ಸಿಂಪಲ್ ಆಗಿರೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ಇದು ಬಿಸಿ ಬಿಸಿಯಾಗಿರೋ ಅನ್ನದ ಜೊತೆ ದೋಸೆ, ಚಪಾತಿ ಹೀಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ನಿಮ್ಗೇನಾದ್ರೂ ಡೈಲಿ ಸಾರು ಸಾಂಬಾರ್ ತಿಂದು ಬೋರ್ ಬಂದಿದ್ರೆ ಒಂದ್ಸಲನಾದ್ರೂ ಈ ರೆಸಿಪಿನ ಟ್ರೈ ಮಾಡಿ. ಒಂದು ಬಾಣಲೆಗೆ 1 ಟೀ ಸ್ಪೂನ್ ಅಡಿಗೆ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ ಕಾಳು ಹಾಕಿ ಜೀರಿಗೆ ಸಿಡಿಯೋ ತನಕ ಇದನ್ನ ಲೋ ಫ್ಲೇಮ್ ನಲ್ಲಿ ಹುರಿಬೇಕು. ಜೀರಿಗೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಫ್ಲೇಮ್ ಆಫ್ ಮಾಡಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕು. ನಂತರ ಅದೇ ಬಾಣಲೆಗೆನೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ 2 ಮೀಡಿಯಂ ಖಾರವಾಗಿರೋ ಹಸಿಮೆಣಸನ್ನು ಹಾಕಿ ಹುರಿತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು 3 ಹಸಿಮೆಣಸು ಹಾಕೊಳ್ಳಿ. ಹಸಿಮೆಣಸು ಸ್ವಲ್ಪ ಬಾಡಿದ್ಮೇಲೆ 1 ದೊಡ್ಡ ಕಪ್ ಅಷ್ಟು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿನ ಹಾಕಿ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಸೌತೆಕಾಯಿ ಹುರಿತಾ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸೌತೆಕಾಯಿನ ಹುರಿತಾ 5 ನಿಮಿಷ ಆಯ್ತು. ಇದಿವಾಗ ಚೆನ್ನಾಗಿ ಬಾಡಿದೆ. ಸೌತೆಕಾಯಿ ಹೋಳೆಲ್ಲ ಚಿಕ್ಕದಾಗಿದೆ. ಇವಾಗ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಟ್ರೆ ಸಾಕು. ನಂತರ ಮಿಕ್ಸರ್ ಜಾರ್ಗೆ ಹುರಿದಿಟ್ಕೊಂಡಿರೋ ಜೀರಿಗೆ, ಕೊತ್ತಂಬರಿ ಹಾಗೆ ಸೌತೆಕಾಯಿನ ಹಾಕಿ ಇದಕ್ಕೆ 1.5 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಹುಣಸೆ ಹಣ್ಣು, 1/4 ಟೀ ಸ್ಪೂನ್ ಬೆಲ್ಲ ಹಾಕಿ ಸ್ವಲ್ಪನೂ ಎಕ್ಸ್ಟ್ರಾ ನೀರು ಸೇರಿಸ್ತೇನೆ ಇದನ್ನ ನುಣ್ಣಗೆ ರುಬ್ಬಿದ್ರೆ ಸೌತೆಕಾಯಿ ಗೊಜ್ಜು ರೆಡಿ ಆಗತ್ತೆ. ಸ್ವಲ್ಪನೂ ಕಾಯಿ ತುರಿ ಬೇಕಾಗಲ್ಲ. ಹಾಗೆ ಒಂದೇ ಒಂದು ಸೌತೆಕಾಯಿ ಇದ್ರೆ ಸಾಕು, ರುಚಿಯಾಗಿರೋ ಗೊಜ್ಜನ್ನ ರೆಡಿ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಒಗ್ಗರಣೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಸಿಡಿಯೋದಕ್ಕೆ ಬಿಡಿ. ಸಾಸಿವೆ ಸಿಡಿದ ನಂತರ 1/4 ಟೀ ಸ್ಪೂನ್ ಇಂಗ್ ಹಾಕಿ ಫ್ಲೇಮ್ ಆಫ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಗೊಜ್ಜಿಗೆ ಹಾಕಿದ್ರೆ ತುಂಬಾನೇ ಸಿಂಪಲ್ ಆಗಿರೋ ಸೌತೆಕಾಯಿ ಗೊಜ್ಜು ರೆಡಿ ಆಗತ್ತೆ. ಬಿಸಿ ಬಿಸಿಯಾಗಿರೋ ಅನ್ನಕ್ಕೆ ಸೌತೆಕಾಯಿ ಗೊಜ್ಜು ಹಾಗೆ 1 ಸ್ಪೂನ್ ಅಡಿಗೆ ಎಣ್ಣೆ ಹಾಕೊಂಡು ತಿಂತಾ ಇದ್ರೆ ಯಾವುದೇ ಸಾರು ಸಾಂಬಾರ್ ಕೂಡ ಬೇಕು ಅನ್ಸಲ್ಲ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಇವತ್ತಿನ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಮತ್ತಷ್ಟು ಸಿಂಪಲ್ ರೆಸಿಪೀಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.